ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇರೋ ವಿಡಿಯೋ ಕ್ವಶನ್ ಅಂಡ್ ಆನ್ಸರ್. ದೊಡ್ಡವ್ರದೆಲ್ಲ ಮಕ್ಕಳದು. ಕರೆಕ್ಟ್. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲ ಪೇ ನನ್ನ ಮಗನೇ. ಸೊ ತುಂಬಾ ದಿನಗಳಾದ್ಮೇಲೆ ವಿ ಆರ್ ಬ್ಯಾಕ್ ವಿತ್ ಯುವರ್ ಕ್ವಶನ್ ಅಂಡ್ ಆನ್ಸರ್. ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಕ್ವಶನ್ ಕೇಳಿದಿರೋ ಅದು ಅನ್ಫಿಲ್ಟರ್ಡ್. ಸೊ ಲೆಟ್ಸ್ ಸಿ. ಅದಿತಾ, ನೀನೇನಾದ್ರು ಹೇಳ್ತೀಯಾ ಶುರು ಮಾಡಕ್ಕಿಂತ ಮುಂಚೆ? ಏನೇನ್ ಕ್ವಶನ್ ಕೇಳಿರ್ಬೋದು? ಗೊತ್ತಿಲ್ಲ. ಐ ಆಮ್ ಕ್ಯೂರಿಯಸ್. ಓ, ಕ್ಯೂರಿಯಸ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಓಕೆ, ಎಲ್ಲಿಂದ ಶುರು ಮಾಡೋಣ? ಫಸ್ಟ್ ಒನ್ ಇಂದ ಶುರು ಮಾಡಿ. ಆದ್ರೆ ಇಲ್ಲಿ ಜಾಸ್ತಿ ಅಕ್ಕ ನೀವು ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು. ಒಂದು ಸೆಕೆಂಡ್. ಓಕೆ, ಟೆಲ್ ಮೀ ಹೌ ಅಬೌಟ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ. ಓಕೆ, ಇವತ್ತು ಎಷ್ಟೊಂದು ಜನಕ್ಕೆ ಗೊತ್ತಿಲ್ದಿರೋ ವಿಷಯನ ನಾನು ಹೇಳ್ಕೊತಾ ಇದ್ದೀನಿ. ನಮ್ಮ ಯಜಮಾನಪ್ಪ ಒಳಗಡೆ ಅವರೇ ಜಾಸ್ತಿ ಜೋರಾಗಿ ಮಾತಾಡೋಕ್ಕಲ್ಲ. ಓಕೆ ಫೈನ್. ಎಲ್ಲರೂ ಖುಷಿ ಪಡ್ತಿರ್ತೀರಾ ಪ್ರೆಗ್ನೆಂಟ್ ಆದ ಕೂಡಲೇ, ಬಟ್ ನಾನು ಖುಷಿಯಾಗೇ ಇರಲಿಲ್ಲ. ಐ ವಾಸ್ ಕ್ರೈಯಿಂಗ್, ನನಗೆ ಮಗು ಇವಾಗಲೇ ಬೇಡ ಅಂತ. ಆಮೇಲೆ ಅದೇ ಚೆಕ್ ಮಾಡ್ತಾರಲ್ವ, ಚೆಕ್ ಮಾಡಿದ ಕೂಡಲೇ ಐ ಗಾಟ್ ಟು ನೋ ಐ ಆಮ್ ಪ್ರೆಗ್ನೆಂಟ್. ಅದಾದ ನಂತರ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸ್ಕ್ಯಾನಿಂಗ್ ಇರುತ್ತಲ್ಲ, ಸ್ಕ್ಯಾನಿಂಗಲ್ಲಿ ಹೇಳಿದ್ರು ಟ್ವಿನ್ಸ್ ಇದೆ ನೀವು ಹೊಟ್ಟೆಲಿ ಅಂತ. ನಾನು ತಿರ್ಗಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಟ್ವಿನ್ಸಾ ನನ್ಗ? ಸರಿ, ಯಾರ್ದೋ ಬೇರೆಯವ್ರದ್ದೇನಾದ್ರೂ ಇರ್ಬೋದು ನೋಡಿ ಅಂತ ಕೇಳಿದೆ. ಇಲ್ಲ ನಿಮ್ದೇನೆ ಟ್ವಿನ್ಸ್ ಅಂತ ಹೇಳಿದ್ರು. ಆ ಒಂದು ಮೂಮೆಂಟಿಂದ ಖುಷಿ ಪಟ್ಟಿದ್ದು ನಾನು. ಬಿಕಾಸ್ ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಆಸೆ ಇತ್ತು ಟ್ವಿನ್ಸ್ ಮಕ್ಕಳು ಬೇಕು ಅಂತ. ಅದರಲ್ಲೂ ಇನ್ನೊಂದು ಹೇಳ, ಈ ಏಲಕ್ಕಿ ಬಾಳೆಹಣ್ಣು ಎಲ್ಲ ಜೋಡಿ ಇರುತ್ತಲ್ಲ, ನಾನು ಚಿಕ್ಕ ವಯಸ್ಸಿಂದ ಅದನ್ನೇ ತಿನ್ಕೊಂಡ್ಬರ್ತಾ ಇದ್ದೆ. ಮೊನ್ನೆ ಕೂಡ ದೇವಸ್ಥಾನಕ್ಕೆ ಹೋದಾಗ ತಿರ್ಗಾ ಏಲಕ್ಕಿ ಬಾಳೆಹಣ್ಣು ತಿಂದೆ. ಅದಕ್ಕಂತ ತಿರ್ಗಾ ಮಗು ಆಗುತ್ತೆ ಅಂತಲ್ಲ, ಬಟ್ ಅದು ನಿಜ ಆಯಿತು ನನ್ನ ಲೈಫಲ್ಲಿ. ನನಗೆ ಭಾಳ ಇಷ್ಟ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಏಲಕ್ಕಿ ಬಾಳೆಹಣ್ಣು ತಿಂತಾ ಇದ್ದೆ. ಸೊ ಅದೇನೋ ಇರ್ಬೋದು ಅಂತ ನನ್ನ ನಂಬಿಕೆ. ಬಿಕಾಸ್ ಅವ್ರ ಮನೆ ಕಡೆನೂ ಟ್ವಿನ್ಸ್ ಇಲ್ಲ, ನಮ್ಮ ಮನೆ ಕಡೆನೂ ಟ್ವಿನ್ಸ್ ಇಲ್ಲ. ಸೊ ಇವರಿಬ್ಬರೇ ಟ್ವಿನ್ಸು. ಆ್ಯಂಡ್ ನನಗೆ ಒಂದು ಗಂಡು ಒಂದು ಎಣ್ಣೆ ಆಗಬೇಕು ಅಂತ ತುಂಬ ಬೇಡ್ಕೊಂಡಿದ್ದೆ. ಇದು ಅಂದ್ರಳ್ಳಿ, ಎಸ್, ಅಂದ್ರಳ್ಳಿನಲ್ಲಿ ಜೋಡಿ ಮುನೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಬೇಡ್ಕೊಂಡಿದ್ದೆ ನಂಗಾದರೆ ಒಂದು ಗಂಡು ಒಂದು ಎಣ್ಣೆ ಆಗಬೇಕು ಅಂತ. ಸೊ ಹಾಗಾಗಿ ಅವರು ಅದನ್ನೇ ಕೊಟ್ಟರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ತುಂಬ ಖುಷಿ ಆಯಿತು. ಮಕ್ಕಳು ಬೇಡ ಅಂತ ಇನ್ನೊಂದು ವಿಚಾರ, ಮಕ್ಕಳು ಬೇಡ ಅಂತ ನಾನು ಈ ಎಳ್ಳು, ಪಪಾಯ, ಆಮೇಲೆ ಜೋರಾಗಿ ಜಂಪ್ ಮಾಡೋದು ಆ್ಯಂಡ್ ಗೇಮ್ ಎಲ್ಲ ಆಟ ಆಡ್ತಾರಲ್ಲ ವಂಡರ್ಲಾ ಥರ, ಆ ಗೇಮ್ಸ್ ಎಲ್ಲ ಆಟ ಆಡಿದೆ. ಆ ಗೇಮ್ಸ್ ಎಲ್ಲ ಆಟ ಆಡಿದ್ಮೇಲೂ ದಿಸ್ ಬೋತ್ ವೆರ್ ಸ್ಟ್ರಾಂಗ್ ಬೇರು. ಸೊ ಹಂಗಾಗಿ ಈ ಥರ ಎಲ್ಲ ಥಾಟ್ಸ್ ಇತ್ತು. ಮಕ್ಕಳು ಬೇಡ, ಇನ್ನೊಂದು 5 ವರ್ಷ ಅಂತೆಲ್ಲ ಪ್ಲ್ಯಾನ್ ಇತ್ತು. ಹೇಳೋಣಲ್ಲ, ಇವರಿಬ್ಬರು ಸ್ಟ್ರಾಂಗು ಬಂದ್ಬಿಟ್ಟು ಇವಾಗ ನಾನು ತಲೆ ತಿಂತವ್ರೆ. ಹೌ ಡು ಯು ಮ್ಯಾನೇಜ್ ವರ್ಕ್ ಆ್ಯಂಡ್ ಕಿಡ್ಸ್? ವರ್ಕ್ ಕೈಂಡ್ಲಿ, ಬಿ ಆಕ್ಟಿವ್ ಆನ್ ಯೂಟ್ಯೂಬ್, ಡೂ ಡೈಲಿ ವ್ಲಾಗ್ಸ್. ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ಹೇಳೋದನ್ನೆಲ್ಲ, ಪ್ರಮೋಷನ್ಸ್ ಇರುತ್ತೆ, ಮನೆ ಕೆಲಸ ಇರುತ್ತೆ, ಇವ್ರ ಕೆಲಸ ಇರುತ್ತೆ, ಎಲ್ಲ ಮುಗಿಸಿ ನಾವು ವ್ಲಾಗ್ಸ್ ಮಾಡೋದಂದರೆ ಸ್ವಲ್ಪ ಕಷ್ಟ. ಆದರೂ ಟೈಮ್ ಕೊಟ್ಟು ಅವಾಗ ಸ್ವಲ್ಪ ಮಾಡ್ತಾ ಇರ್ತೀವಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಕ್ಕ, ನೀವು ತುಂಬ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯುವರ್ ವೆಯ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗಿದ್ದೀನಿ. ಒಂದು 3 ವೀಕ್ಸಿಂದ ಸ್ಟ್ರಿಕ್ಟ್ ಡಯಟ್ ಹಾಗೆ ಯೋಗಕ್ಕೆ ಸೇರ್ಕೊಂಡಿದ್ದೀನಿ. ಅದ್ರ ಬಗ್ಗೆನೂ ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ. ಆಫ್ಟರ್ ದ ಟ್ರಾನ್ಸಿಷನ್ ಇವನ್ ಐ ಆಮ್ ವೇಟಿಂಗ್. ಈ 3 ವಾರದಲ್ಲಿ ಆಲ್ರೆಡಿ 2 kgs ಕಡಿಮೆ ಆಗಿದ್ದೀನಿ. ಸೊ ನನ್ನ ಟಾರ್ಗೆಟ್ ಇರೋದು ಇನ್ನೂ 5 kg ಇಳಿಸ್ಬೇಕು ಅಂತ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟಾ? ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ಅದು ಇಟ್ಸ್ ಜೀನ್ಸ್ ಅಂತ ಹೇಳ್ಬೋದು, ನಮ್ಮ ಅಮ್ಮನಿಂದ. ಓಕೆ, ಇನ್ ಫ್ಯೂಚರ್ ವಾಟ್ ದೇ ವಾಂಟ್ ಟು ಬಿಕಮ್? ಲೆಟ್ ಮೀ ಇಂಟ್ರೊಡ್ಯೂಸ್ ನನ್ನ ಕುಲಪುತ್ರ, ದ ಒನ್ ಅಂಡ್ ಓನ್ಲಿ ಆರ್ಯನ್. ಕ್ರಿಕೆಟರ್. ಕೇಳಿದ್ರಲ್ಲ, ಹೇಳು, ಕ್ರಿಕೆಟ್ ನಿನಗೆ ಯಾಕೆ ಇಷ್ಟ ಆಯಿತು? ನೀನು ಯಾಕೆ ಸೇರ್ಕೊಬೇಕು ಅಂತಿದ್ಯಾ? ದೇರ್ ಮಸ್ಟ್ ಬಿ ಒಂದು ಸ್ಟೋರಿ ಅಲ್ವಾ? ಐ ಲೈಕ್ ಕ್ರಿಕೆಟ್, ಐ ಲವ್ ಕ್ರಿಕೆಟ್. ಐ ನೋ, ಬಟ್ ದೇರ್ ಮಸ್ಟ್ ಬಿ ಸಮ್ ಬೇಸಿಕ್, ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಅದು ನೋಡಿದಾಗ ನಿನ್ಗೆ ಅನ್ಸ್ಬೇಕು, ಓಕೆ ನಾನು ಕ್ರಿಕೆಟರ್ ಆಗ್ಬೇಕಂತ. ಆ ಥರ ಏನಾದರೂ ಒಂದು ಇನ್ಸಿಡೆಂಟ್ ಇದೆಯಾ? ಯಾವುದು? ನಾನು ಸಚಿನ್ ತೆಂಡೂಲ್ಕರ್ ನೋಡಿ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಲೇಬೇಕು ಅಂತ. ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ತರಲಿಲ್ವೇ? ಇಲ್ಲ ಬೇಕು. ಅವ್ರಿದ್ರೆ ನೀನು ಬ್ರೇಕ್ ಮಾಡಬೇಕಾ? ಅದೇ ನನ್ನ ಗೋಲ್. ಓಕೆ, ದಟ್ಸ್ ವೆರಿ ನೈಸ್. ದೆನ್ ಇನ್ಯಾರು ಇಷ್ಟ ನಿಂಗೆ ಕ್ರಿಕೆಟಲ್ಲಿ? ಸಚಿನ್, ರೋಹಿತ್, ವಿರಾಟ್. ಮತ್ತೆ ಬೌಲರ್ಸ್ ಅಲ್ಲಿ ಜಸ್ಪ್ರೀತ್. ಆಮೇಲೆ ಇವನು ಇನ್ನೊಂದೇನು ಗೊತ್ತಾ, RCBಗೆ ಸಪೋರ್ಟ್ ಮಾಡಲ್ಲ, ಮುಂಬೈ ಇಂಡಿಯನ್ಸ್ಗೆ ಮಾಡ್ತಾನೆ. ಯಾಕಂದ್ರೆ ಅದರಲ್ಲಿ ರೋಹಿತ್ ಶರ್ಮಾ ಇದ್ದಾರೆ ಅಂತ, ಮತ್ತೆ ಸಚಿನ್ ತೆಂಡೂಲ್ಕರ್ ಇದ್ದಾರೆ ಅಂತ ಆ ಟೀಮ್ ಸಪೋರ್ಟ್ ಮಾಡ್ತಾನೆ.
ದುಶ್ಮನ್ ಕಹಾ ಹೈ ಬಗಲ್ ಮೇ ಹೇ. ಓಕೆ, ಇವಾಗ ನನ್ನ ಕುಲಪುತ್ರಿ ಕೇಳೋಣ. ಇಂಟ್ರೊಡ್ಯೂಸ್ ಮಾಡ್ಕೊ ನಿನ್ ಬಗ್ಗೆ. ನಮಸ್ಕಾರ, ನನ್ನ ಹೆಸರು ಅಜಿತಾ. ನನ್ನ ತಾಯಿಯ ಹೆಸರು ರಶ್ಮಿ ಗೌಡ. ನನ್ನ ತಂದೆಯ ಹೆಸರು ಸಂತೋಷ್ ದೇವ್. Okay. ಇವಳು ಹೆಂಗ್ ಹೇಳ್ತಾಳೆ ಗೊತ್ತಾ, ಅವತ್ತು ನಾನು ಸ್ಪೀಚ್ ಅಲ್ಲಿ ಹೇಳ್ದೆ ಅದನ್ನೇ ಕಾಪಿ ಹೊಡಿತಾಳೆ. ಇರ್ಲಿ ಬಿಡು, ಇಲ್ಲ ಮಮ್ಮಿ. ಇರ್ಲಿ ಬಿಡು. ನೋಡಿದ್ರಲ್ಲ ಆನ್ ದ ಸ್ಕ್ರೀನ್ ಹೆಂಗೆ ಜಗಳ ಆಡ್ತಾರೆ ಅಂತ. ಸ್ಪಷ್ಟ ಕನ್ನಡ. ಸ್ಪಷ್ಟ ಕನ್ನಡ. ಓಕೆ, ನೀನೇನಾಗ್ಬೇಕು ಮಗನೇ? ಡಿಸ್ಟ್ರಿಕ್ಟ್ ಕಮಿಷನರ್. ಹಾ, ಡಿಸ್ಟ್ರಿಕ್ಟ್ ಕಮಿಷನರ್. ಡಿಸ್ಟ್ರಿಕ್ಟ್ ಕಮಿಷನರ್. ಯಾಕೆ ಆಗ್ಬೇಕು? ಸುಮ್ಮನೆ ಎಲ್ಲಾರನ್ನು ಕಾಪಾಡೋಕೆ ಅಂತ ಹೇಳು. ಎಲ್ಲಾರನ್ನು ಕಾಪಾಡೋಕೆ. ಬರೀ ನನ್ನ ಸ್ಕಿನ್ ಬಗ್ಗೆನೇ ಕೇಳೋರೆ. ಐ ಜಸ್ಟ್ ವಾಂಟ್ ಟು ನೋ ಯುವರ್ ಸ್ಕಿನ್ ಬಿಹೈಂಡ್ ದ ಗ್ಲೋಯಿಂಗ್ ಸ್ಕಿನ್ನು. ದಿಸ್ ಕಮೆಂಟ್ ಫ್ರಮ್ ಬಿಜಾಪುರ್, ಪ್ಲೀಸ್ ಡೂ ರೀಲ್ಸ್. ಓಕೆ, ಮಾಡ್ತಾ ಇದೀವಲ್ಲ, ಇನ್ನೂ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಮಾಡ್ತೀವಿ. ಮಕ್ಕಳೇ, ನಿಮ್ಮಮ್ಮ ಡ್ರೆಸ್ಸಸ್ ಕೊಡಿಸ್ತಾರಾ ಪ್ಲೀಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿ ಪ್ಲೀಸ್. ಮತ್ತೆ ಓಡಾಡಿದ್ದಾರೆ ಗೊತ್ತಿಲ್ಲ. ಹೇಳಿ, ಅಮ್ಮನ ಬಗ್ಗೆ ಹೇಳಿ. ನಿಮ್ಮ ಅಮ್ಮನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮಮ್ಮ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಮತ್ತೆ ಅವರೇ ಈಸ್ಕೊಡ್ತಾರೆ. ಆಮೇಲೆ ಅವ್ರು ನಂಗೆ ಬಟ್ಟೆ ಇಸ್ಕೊಡ್ತಾರೆ, ಟಾಯ್ಸ್ ಇಸ್ಕೊಡ್ತಾರೆ, ಫುಡ್ ಇಸ್ಕೊಡ್ತಾರೆ ಅಂಡ್ ಎಕ್ಸೆಟ್ರಾ. ಆ್ಯಂಡ್ ಎಕ್ಸೆಟ್ರಾ. ಕಾಚಾ ಅದೆಲ್ಲ ಹೇಳು. ಓಕೆ ಆದಿತ್ಯ, ನೀನು ಹೇಳು. ಮಮ್ಮಿ ಅಂದರೆ ಏನು ನಿನ್ನ ಪ್ರಕಾರ? ಮಮ್ಮಿ ಅಂದ್ರೆ ಮಮ್ಮಿ ಅಂದರೆ ದೆವ್ವ. ನನ್ನ ವರ್ಡ್. ನಿನ್ನ ವರ್ಲ್ಡ? ವಾಟ್ ಈಸ್ ವರ್ಲ್ಡ್? ವರ್ಡ್ ವರ್ಡ್ ನನ್ನ ಜೊತೆನೇ ಇರಲ್ಲ ಇವಳು. ಜಾಸ್ತಿ ವರ್ಲ್ಡ್ ಅಂತೇಳಿ ಬರೀ ಡೌ ಮಾಡ್ತಾರೆ. ಉಮಾಪನ್ ಮೊಬೈಲಲ್ಲೆಲ್ಲ ಮೈ ವರ್ಡ್ ಅಂತ ಹಾಕೊಂಡಿದ್ದೀನಲ್ಲ ಮಮ್ಮಿ. ಹೌದಾ? ನಮ್ಮ ಅಣ್ಣನ ಮೊಬೈಲ್ ಈಸ್ಕೊಂಡು ಅದರಲ್ಲಿ ಮೈ ವರ್ಲ್ಡ್ ಅಂತ ಸೇವ್ ಮಾಡ್ಕೊಂಡಿದ್ದಾರೆ ಆದಿತ್ಯ ಅವರು. ಓಕೆ, ಮಮ್ಮಿ ನಿನಗೆ ಏನೇನು ಕೊಡಿಸ್ತಾರೆ? ಮಮ್ಮಿ ನಿನಗೆ ಹೆಂಗಿದ್ರೆ ಇಷ್ಟ? ಮಮ್ಮಿ ನನಗೆ ಹಿಂಗೆ ಇದ್ರೆ ಇಷ್ಟ. ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಅಮ್ಮ ಅಂದರೆ ಹಿಂಗೆ ಇರಬೇಕು ಅಂತ ಏನಾದರೂ ಇರುತ್ತೆ, ನಿನಗೇನಾದರೂ ಇದೆಯಾ ಆ ಥರ? ಇವಾಗ ನಾನು ಇರೋ ಥರನೇ ಓಕೆನಾ? ಏನಾನ ಚೇಂಜಸ್ ಮಾಡ್ಕೊಬೇಕಾ? ಇಲ್ಲ. ನಿಜ ಹೇಳಿ, ಪರವಾಗಿಲ್ಲ. ನಿಜವಾಗ ನಿಜ ನಿಜ ಹಿಂಗೆ ಇರಬೇಕಾ? ಹಿಂಗೆ ಇರ್ಬೇಕು. ನಿಮ್ಗೆ ಏನಾದ್ರು ಕೋಪ ಇದೆಯಾ? ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ ನಿಮ್ಮ ಏ ಜೊತೆ. ಇಲ್ಲ. ಫಸ್ಟ್ ಹೋದ್ರೆ ಸಾಕು ಅಂತ ಕಾಯ್ತಾ ಇಲ್ಲ, ಊಟಕ್ಕೆ ತಾನೇ ನೀವು ಹೋಗ್ತಾ ಇರೋದು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು. ಸದ್ಯ ನೀನು ಅರ್ಥ ಮಾಡ್ಕೊಂಡಲ್ಲ, ಅದು ಖುಷಿ. ಎಸ್, ಕೆಲವೊಬ್ಬರು ಜನ ತುಂಬ ಕಮೆಂಟ್ಸಲ್ಲಿ ಹೇಳ್ತೀರಾ ಮಕ್ಕಳನ್ನ ನೋಡ್ಕೊಳ್ಳಲ್ವಾ, ದುಡಿಯೋದ್ರಲ್ಲೇ ಬ್ಯುಸಿಯಾಗಿರ್ತೀರಾ. ಎಸ್, ಬಿಕಾಸ್ ನಾನು ಪಟ್ಟಿರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು ಅನ್ನೋ ಕಾರಣಕ್ಕೆ ನಾನು ದುಡಿತಾ ಇದ್ದೀನಿ. ದಿಸ್ ಈಸ್ ದ ಏಜ್ ಟು ಅರ್ನ್. ಸೊ ಹಾಗಾಗಿ ನಾನು ಅರ್ನ್ ಮಾಡ್ತಾ ಇದ್ದೀನಿ. ಫ್ಯೂಚರಲ್ಲಿ ಇವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು, ಎಲ್ಲ ಸೇವ್ ಮಾಡಿಡಬೇಕು, ಅದು ಒಂದೇ ನನ್ನ ಧ್ಯೇಯ ಇರೋದು. ಸೊ ಹಾಗಾಗಿ ಸ್ವಲ್ಪ ಮಕ್ಳಿಗೆ ಟೈಮ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ಆದಷ್ಟು ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಓದೋದ್ರಲ್ಲೂ ಅಷ್ಟೇ. ಆರ್ಯನ್ ಇಸ್ ಲೈಕ್ ಕ್ಲಾಸಿಗೆ ಫಸ್ಟ್ ಬರ್ತಾನೆ, ಆಯ್ತಾ ಸೆಕೆಂಡ್ ಬರ್ತಾಳೆ. ಆಮೇಲೆ ಕರಾಟೆಗೆ ಏನೇನೇನು ಕ್ಲಾಸ್ ಸೇರ್ಕೊಂಡಿದ್ದೆ ಹೇಳು? ಕರಾಟೆ, ನೆಕ್ಸ್ಟ್ ಕ್ರಿಕೆಟ್, ಜಬಾಕಸ್. ಆಮೇಲೆ ಅದು ಸ್ಕೂಲಲ್ಲೇ ಹೇಳ್ಕೊಡ್ತಾರೆ. ಓಕೆ, ಆಮೇಲೆ ಅಬ್ಯಾಕಸ್, ಕ್ರಿಕೆಟ್, ಮಾರ್ಷಿಯಲ್ ಆರ್ಟ್ಸ್ ಅಷ್ಟೇ. ಓಕೆ, ಇವಾಗ ಅಮ್ಮನ ಬಗ್ಗೆ ಕೇಳಿದಾಯ್ತು, ಅಪ್ಪನ ಬಗ್ಗೆ ಕೇಳೋಣ. ಹೇಳಪ್ಪ ನಿನ್ನ ತಂದೆ ಬಗ್ಗೆ. ಏನು ಹೇಳೋದು? ಡ್ಯಾಡಿ ಬಗ್ಗೆ ಮಾತಾಡು. ಏನು ಮಾತಾಡಲಿ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಬಿಡು ಬಿಡು, ಇವಾಗ ನೀನು ಮಾತಾಡು ಮಗನಿ. ಆ್ಯಕ್ಚುಲಿ ಶಿ ಇಸ್ ಅ ಡ್ಯಾಡ್ಸ್ ಗರ್ಲ್. ಹೇಳಮ್ಮ. ಎಸ್, ಎಕ್ಸಾಕ್ಟ್ಲಿ. ಆ ಮಾತಿಗೆ ಕರೆಕ್ಟ್ ಎಕ್ಸಾಂಪಲ್ ನನ್ನ ಮಗಳೇ. ತುಂಬ ಇಬ್ಬರು ಎಷ್ಟು ಇಷ್ಟಪಡ್ತಾರೆ ಅಂದರೆ ದೇ ವಿಲ್ ಬಿ ಪ್ಯಾಂಪರಿಂಗ್ ದೆಮ್ಸೆಲ್ಸ್, ಬೋತ್ ಆಫ್ ದೆಮ್. ಹೇಳು, ಏನಂದ್ಲಿ? ಹೇಳಪ್ಪ ಡ್ಯಾಡಿ ಬಗ್ಗೆ. ತುಂಬ ಇಷ್ಟ. ಆಮೇಲೆ ಅಷ್ಟೇ, ಡ್ಯಾಡಿ ಊಟ ಎಲ್ಲ ಕೊಡಿಸ್ತಾರೆ. ಮಾತಾಡು. ಟಾಯ್ಸ್ ಕೊಡಿಸಲ್ಲ, ಬಟ್ಟೆ ಮತ್ತೆ ಊಟಗಳು ಕೊಡಿಸ್ತಾರೆ, ಆದರೆ ಟಾಯ್ಸ್ ನೋ. ಅವರು ಯಾವ ಥರ ಅಂದರೆ ಈ ವೇಸ್ಟ್, ಎಸ್ ಎಕ್ಸಾಕ್ಟ್ಲಿ, ಈ ವೇಸ್ಟ್ ಥಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು, ಕೊಡಿಸೋದು ಆ ಥರದ್ದೆಲ್ಲ ಅಲ್ಲ. ಬಿಕಾಸ್ ಅವರು ತುಂಬ ಕಷ್ಟಪಟ್ಟು ಬೆಳೆದಿರೋದು. ಸೊ ಹಾಗಾಗಿ ಕಷ್ಟ ಏನು ಅನ್ನೋ ಕಾರಣದಿಂದ ಮಕ್ಳಿಗೂ ಸ್ವಲ್ಪ ಕಷ್ಟ ಗೊತ್ತಾಗಲಿ ಅಂತ ಅವ್ರು ಇದು ಮಾಡ್ತಾರೆ. ಬಟ್ ನಾನು ಹಂಗಲ್ಲ, ಏನು ಬೇಕೋ ಎಲ್ಲ ಕೊಡಿಸ್ಬಿಡ್ತೀನಿ. ಏನೇ ಮಾತಾಡೋರೆ, ನೀವು ನೋಡೋಕೆ ಚೆನ್ನಾಗಿದ್ದೀರಾ, ನಿಮ್ಮ ಮಕ್ಕಳು ಎಷ್ಟನೇ ಕ್ಲಾಸ್, ಅವ್ರ ವೀಡಿಯೋಸ್ ಜಾಸ್ತಿ ಮಾಡಿ ಪ್ಲೀಸ್. ನೀವು ಎಷ್ಟನೇ ಕ್ಲಾಸ್ ಹೇಳಿ? ಸೂಪರಾಗಿದ್ದೀರಾ. ಆ್ಯಂಡ್ ನಿಮ್ಮ ಸ್ಕಿನ್ ಸೀಕ್ರೆಟಿಗೆ ಸಪ್ರೇಟ್ ವ್ಲಾಗ್ ಮಾಡ್ತೀನಿ, ನೋಡಿವ್ರಂತೆ. ತುಂಬ ಜನ ಕೇಳೋದು ಅದೇನೆ. ಇದು ಇಂಟರ್ನಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೀವು ತೊಗೊಳ್ಳೋವಂಥ ಫುಡ್ಡು. ನಾನು ಜಾಸ್ತಿ ಫ್ರೂಟ್ಸು, ಗ್ರೀನ್ ವೆಜಿಟೇಬಲ್ಸು, ಸೊಪ್ಪು ಆ ಥರದ್ದೇ ಜಾಸ್ತಿ ತಿನ್ನೋದು. ಸೊ ಹಾಗಾಗಿ ದಿಸ್ ಈಸ್ ಏನು ಹೇಳ್ತಾರೆ, ಗ್ಲೋ ಅಂತ ಹೇಳ್ಬೋದು. ನೀವು ನನ್ನ ಕೇಳಿ ಏನಾದರೂ, ನಾನು ಹೇಳ್ತೀನಿ. ನಾನು ಕ್ವಶನ್ ಮಾಡಿ ಕೇಳಪ್ಪು. ಎನಿಥಿಂಗ್ ಯು ವಿಶ್. ಇಷ್ಟು ದಿನ ಕೇಳಿರಲ್ಲ ಅಂತ ಕ್ವಶನ್ ಕೇಳು ಎಲ್ಲರ ಮುಂದೆ. ನೀನು ಕೇಳೋದಿತ್ತ ವಾಟ್ ಎವರ್, ಏನಾದರೂ ಕೇಳು.
ಎಲ್ಲ ಗೊತ್ತಿರೋದು ಏನು ಕೇಳ್ತೀರಾ ಅಂತೀರಾ? ಎಲ್ರಿಗೂ ಇವತ್ತು ನೀವು ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ ನಿಮ್ ರಿಯಲ್ ನೇಮ್ ಹೇಳಿ. ಹಾ ಓಕೆ ಓಕೆ. ಆ್ಯಕ್ಚುಲಿ ನನ್ನ ಹೆಸರು ರಶ್ಮಿ ಅಲ್ಲ, ನನ್ನ ಹೆಸರು ಸುಭದ್ರಾ. ಸುಭದ್ರಾ ಅಂತ ಹುಟ್ಟು ಹೆಸರು. ಸ್ಕೂಲಲ್ಲೆಲ್ಲ ರಜನಿ ರಶ್ಮಿ ಅಂತ ಅಮ್ಮ ಇಟ್ಟಿದ್ದು, RR ಅಂತಾನೆ ಬರಲಿ ಅಂತ ಸುಭದ್ರಾ ಅಂತ ಇಟ್ರು. ಆಮೇಲೆ ಅದು ಕಾಟನ್ ಕ್ಯಾಂಡಿ, ಇದು ಕಾಟನ್ ಕ್ಯಾಂಡಿ ಮಾರಕ್ ಬಂದ್ಬಿಟ್ಟು ನಿಮ್ನ ಕಿಡ್ನಾಪ್ ಮಾಡಕ್ಕೆ ಕಾಟನ್ ಕ್ಯಾಂಡಿ ಅಲ್ಲ, ನಾನು ಊರಲ್ಲಿ ಇರ್ಬೇಕಾದ್ರೆ ನಾನು ಸೇಮ್ ಆರಿ ಅಂತಾನೆ ಇದ್ದು ಡಿಟ್ಟೋ ಈ ಒಂದು ಹೇರ್ ಬ್ಯಾಂಡ್ ಹಾಕ್ಬಿಟ್ರೆ ಇವನೇ ನಾನು. ಏನಂದ್ರೆ ಊರ್ ಹಬ್ಬದ ಟೈಮಲ್ಲಿ ಊರಿಗೆ ಹೋಗಿದ್ದೆ. ಅವಾಗ ಊರ್ ಕಡೆ ಈ ಕಡ್ಡಿ ಐಸ್ ಬರುತ್ತೆ ಗೊತ್ತಾ, ಒಂದು ಬಾಕ್ಸ್ ಇಟ್ಕೊಂಡು ಬರ್ತಾರೆ, ಫೈ ಫೈ ಅಂತ ಸೌಂಡ್ ಮಾಡ್ಕೊಂಡ್ ಬರ್ತಾರಲ್ಲ, ಅದೊಂದು ಐಸ್ ಕ್ರೀಮ್ ಕೊಟ್ಬಿಟ್ಟು ನಿಜವಾಗ್ಲೂ ಅದ್ರಲ್ಲಿ ಯಾರನ್ನೋ ಒಬ್ಬನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ರು. ನನ್ನನ್ನು ಕರೆದ್ರು, ನಾನು ಹೋಗ್ಲಿಲ್ಲ, ಮನೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ. ನಿಜವಾಗ್ಲೂ ನಡೆದಿರೋ ಇನ್ಸಿಡೆಂಟ್ ಇದು. ಹಂಗೆಲ್ಲ ನಡೆದಿತ್ತು ಮಾದಳ್ಳಿ ಅನ್ನೋ ಊರಲ್ಲಿ, ಅಮೃತೂರ್ ಹತ್ರ ಈ ಥರ ಎಲ್ಲ ನಡೆದಿದೆ. ಆಮೇಲೆ ಇನ್ನೇನು ಕ್ವಶನ್ ಕೇಳಿ. ಬಾಬು ತಾತ ನಿಮ್ಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗೋರೆ? ಬಾಬು ತಾತ ಅಂದರೆ ನಮ್ಮ ಅಪ್ಪಾಜಿ ನಮ್ಮನ್ನ ತುಂಬ ಕಡೆ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಂದೇನೆಂದರೆ ನಾವು ನಮ್ಮಮ್ಮ ತೀರ್ಕೊಂಡು 3 ತಿಂಗಳಿಗೆ ನಮ್ಮ ತಂದೆ ನಮ್ಮನ್ನ ಸತ್ತೋಗ್ಬೇಕು ಅಂದ್ಬಿಟ್ಟು ಡೆಲ್ಲಿಗೆ ಕರ್ಕೊಂಡು ಹೋಗಿದ್ರು. ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ರು. ಪಪ್ಪಾಗೆ ಕಾಲಲ್ಲಿ ಏಟಾಗ್ಬಿಟ್ಟಿತ್ತು. ಕಾಲಲ್ಲಿ ಏಟಾದಾಗ ರಜನಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ವಿ. ಡೆಲ್ಲಿಗೆ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಬಂದ್ವಿ. ಆ್ಯಕ್ಚುಲಿ ಅಲ್ಲಿ ಯಾವುದೋ ಒಂದು ಇದ್ರ ಮೇಲೆ ನಿಂತ್ಕೊಂಡು ಅಲ್ಲಿಂದ ಬಿದೋಗ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದು. ದೇವ್ರ ದಯೇನೋ ಏನೋ ಗೊತ್ತಿಲ್ಲ, ವಾಪಸ್ ಕರ್ಕೊಂಬಂದ್ಬಿಟ್ರು. ಅದಾದಮೇಲೂ ತಿರ್ಗಾ ಬಿಟ್ ರೈಡ್ ಲೈಕ್ ಏನೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಗೊತ್ತಾ, ಇದು ಬರ್ತದಲ್ಲ ಕರೆಂಟು ಒಳಗಡೆ ಕೈ ಇಡ್ತಾರಲ್ಲ, ಒಬ್ಬೊಬ್ರಾಗಿ ಹಿಂಗೆ ಹಿಡ್ಕೊಂಡು 3 ಜನ ಸತ್ತಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ಅದೆಲ್ಲ ಏನೂ ಆಗಲಿಲ್ಲ. ಇವಾಗ ಸ್ಟ್ರಾಂಗಾಗಿ ಕೂತಿದ್ದೀವಿ. ಅಂದರೆ ಆ ಟೈಮಲ್ಲಿ ಗೊತ್ತಲ್ಲ, ಅಮ್ಮ ತೀರ್ಕೊಂಡು ಆ ಥರ ಎಲ್ಲ ಯೋಚನೆ ಮಾಡಿದ್ವಿ. ನಾನು ಅವಾಗ ಇನ್ನೂ ಚಿಕ್ಕವಳು, ಐ ವಾಸ್ ಲೈಕ್ 4.5 5 years ಏನೋ. ಅವಾಗ ಭಾಳ ಚಿಕ್ಕವಳು, ಏನೂ ಗೊತ್ತಿಲ್ಲ ನನಗೆ. ಹೇಳ್ತೇನಲ್ಲ, ನಮ್ಮಮ್ಮ ತೀರ್ಕೊಂಡಾಗ ಐ ವಾಸ್ ಲೈಕ್ ನಮ್ಮಮ್ಮ ಸತ್ತೋದ್ರು ಅಂದ್ಬಿಟ್ಟು ಖುಷಿ ಪಡ್ಕೊಂಡಿದ್ದಂತೆ. ನನಗೆ ಏನೂ ನೆನಪೇ ಇಲ್ಲ, ನಮ್ಮಮ್ಮನ ಮುಖಾನೇ ನಂಗೆ ನೆನಪಿಲ್ಲ. ಇವಾಗಲೂ ಸಹ ನಾನು ಯಾರು ಫೋಟೋ ನೋಡಿದ್ರೆ ಮಾತ್ರ ಓಕೆ ಇವರು ನಮ್ಮಮ್ಮ ಈ ಥರ ಇದ್ರು ಅಂತ ಗೊತ್ತಾಗುತ್ತೆ ಅಷ್ಟೇ. ನಿಮ್ಮ ಫೇವ್ರೆಟ್ ಗಾಡ್ ಯಾವುದು? ಅಫ್ಕೋರ್ಸ್ ಜೈ ಆಂಜನೇಯ, ಜೈ ಹನುಮಂತ, ಕೇಸರಿ ನಂದನ, ಮಾರುತರಾಯ, ವಾನರ ಯೋಧ, ವಾಯುಪುತ್ರ, ವಜ್ರಕಾಯ. ಯಾವ ತರ ಬಟ್ಟೆ ಹಾಕಕ್ಕೆ ಇಷ್ಟ? ನನಗೆ ವೆಸ್ಟರ್ನ್ಗಿಂತ ಟ್ರೆಡಿಷ್ನಲ್ ಭಾಳ ಇಷ್ಟ. ಐ ಲುಕ್ ವೆರಿ ಗುಡ್. ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿರೋದು ನನಗೆ ಟ್ರೆಡಿಷ್ನಲ್ಲೇ, ಅಂದರೆ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ. ಸೊ ಹಾಗಾಗಿ ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಸೀರೆ ತುಂಬ ಇಷ್ಟ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಆಮೇಲೆ ನೀವು ಇಲ್ಲಿವರೆಗೂ ಯಾವ ಕಡೆ ಹೋಗಿದ್ದೀರಾ? ತುಂಬ ಕಡೆ ಹೋಗಿದ್ದೀನಿ. ಯಾವ ಕಡೆ ಅಂದರೆ ಅಬ್ರಾಡ್ಗೆ ಒಂದ್ಸಲ ಹೋಗಿದ್ದೀನಿ. ಸೊ ಈ ಇಯರ್ ಬೇರೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ, ಮ್ಯಾನಿಫೆಸ್ಟ್ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಇಟ್ ಕಮ್ಸ್ ಟ್ರೂ. ಯಾವಾಗಲೂ ಕೋಪದಲ್ಲಿ ಇರ್ತಾರೆ. ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾರೆ. ನೀನು ಕೇಳಪ್ಪ ನೆಕ್ಸ್ಟ್ ಕ್ವಶನ್. ಆಗ ನಿನ್ಗೆ ಏನಾದರೂ ಒಂದು ತೊಗೊಬೇಕು ಅಂತ ಆಸೆ ಇರುತ್ತೆ, ಅದು ಇನ್ನೂ ತೊಗೊಳಕ್ಕಾಗಿರಲ್ಲ, ಏನದು? ಅಲ್ಲ ಅದೇ ಒಬ್ಬರ ಇನ್ಯಾರು? ಬೆಡ್ರೂಮ್. ಓ, ಈ ಯೂಟ್ಯೂಬಲ್ಲೆಲ್ಲ ನಾವು ನೋಡ್ತೀವಲ್ವಾ? ಬಂಕ್ ಬೆಡ್. ಬಂಕ್ ಬೆಡ್. ನೋಡಿ ಪ್ರೋಗ್ರಾಮ್ಗೆ ಹೋದ್ರು. ಸೊ ಬಿಸಿ ಪರ್ಸನ್ ಇನ್ ದ ವರ್ಲ್ಡ್ ಮಿಸ್ಟರ್ ಸಂತೋಷ್ ದೇವ್. ಇವ್ರಿಗೆ ಮಕ್ಳಿಗೆ ಯೂಟ್ಯೂಬಲ್ಲಿ ನೋಡ್ತಾರಲ್ವಾ, ಕಿಡ್ಸ್ ರೂಮ್ ಇರುತ್ತಲ್ವಾ, ಸೊ ಆ ಥರದ್ದು ರೂಮ್ ಬೇಕಂತೆ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಡ್ತೀನಿ, ಓಕೆನಾ? ತಮಗೆ ನನಗೆ ಇದೆಲ್ಲ ಕೊಡಿಸ್ತೀನಿ, ಅದಕ್ಕೆ ಕೇಳ್ತಾ ಇರೋದು. ಅದಕ್ಕೆ ನಂಗೊಂದು ಸ್ಟೇಡಿಯಂ ಬೇಕು. ಡಿಪ್ರೆಷನ್. ಮಗ ಇವ್ರಪ್ಪ ಟಾಟಾ ಬಿರ್ಲಾ, ಇವ್ರಮ್ಮ LG ಬತ್ರ ಆಡಿ ಇದು ಬೇಕಂತೆ. ನೀನು ದೊಡ್ಡವನಾಗ್ತೀಯಲ್ಲ, ನೀನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀನು ತಗೋ, ನೀನು ಕಟ್ಸು ಅದನ್ನ, ಓಕೆನಾ? ನಂದೇನಂದ್ರೆ ಈ ಟೈಮಲ್ಲಿ ನಿಮ್ಗೆ ಏನೇನು ಕೊಡಿಸ್ಬೇಕು, ಏನೇನು ಮಾಡಬೇಕು, ಒಂದು ಒಳ್ಳೆ ಎಜುಕೇಶನ್ ಕೊಡಬೇಕು. ಐ ವಿಲ್ ಡೂ ದಟ್ ಬೀಯಿಂಗ್ ಅ ಮದರ್. ಮುಗೀತು ನನ್ನ ಕರ್ತವ್ಯ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಬರ್ತೈತಿ ತಲೆಗೆ. ಏನು ಅಂತ ಬರ್ತೈತೆ ಕ್ವಶನು? ನಾನು ಆ್ಯಕ್ಚುಲಿ ಇವ್ರು ಮೊದಲು ಹೇಳ್ಬೇಕಾಯ್ತು ಸ್ವಲ್ಪ ಯೋಚನೆ ಮಾಡಿ ಅಂತ. ಬಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಏನು ಕೇಳಿದ್ರೆ ನನ್ನ ಸ್ಕಿನ್ ಬಗ್ಗೆ ಕೇಳಿದ್ದಾರೆ ಆ್ಯಂಡ್ ಸಂತೋಷ್ ಬಗ್ಗೆ ಕೇಳಿದ್ದಾರೆ. ಸಂತೋಷ್ ನೋಡಿದ್ರಲ್ಲ, ನಮ್ಮ ಕೈಗೆ ಸಿಗಲ್ಲ, ಬೆಳಗ್ಗೆ ನೈಟ್ ಲೇಟಾಗಿ ಬರ್ತಾರೆ, ಪ್ರೋಗ್ರಾಮ್ಸ್ ಕೊಡೋಗ್ತಾರೆ ಅಥವಾ ಸಿಂಗಿಂಗ್ ರೆಕಾರ್ಡಿಂಗ್ ಇರುತ್ತೆ. ಸೊ ಹಾಗಾಗಿ ವಿಲ್ ಬಿ ಅ ವೆರಿ ಬ್ಯುಸಿ ಪರ್ಸನ್. ಅವ್ರದ್ದೇ ಆದಂಥ ಕೆಲಸದಲ್ಲಿ ಹೀಲ್ ಬಿ ಬ್ಯುಸಿ, ನನ್ನದೇ ಆದಂಥ ಕೆಲಸದಲ್ಲಿ ನಾನು ಬ್ಯುಸಿ. ನಿಮ್ಮ ಕಣ್ಮುಂದೆ ನೋಡಿದ್ರಲ್ಲ, ಇವಾಗಲೂ ಪ್ರೋಗ್ರಾಮ್ ಕೊಡೋದ್ರು ಇಷ್ಟೇ. ನಿಮ್ಗೆ ಯಾವ ಯೂಟ್ಯೂಬರ್ ಇಷ್ಟ? ನನಗೆ ಯಾರು ಇಷ್ಟ ಇಲ್ಲ, ನಾನೇ ಇಷ್ಟ. ಬಿಕಾಸ್ ವಿ ಹ್ಯಾವ್ ಟು ಲವ್ ಅವರ್ ಸೆಲ್ಫ್. ನಾನು ಇದನ್ನು ಕೇಳ್ತೀನಿ ಅಂತ ಇವರೆಲ್ಲ ಏನು ಗೊತ್ತಾ, ನಮ್ಗಿಂತ ಬೇರೆಯವ್ರನ್ನೇ ಇಷ್ಟಪಡ್ತಾರೆ. ಸೊ ಮತ್ತೇನಾದರೂ ಕ್ವಶನ್ ಇದೆಯಾ?
ಸ್ಟಾರ್ಟಿಂಗ್ ಡೇಸಲ್ಲಿ ನಿಜ ಹೇಳ್ಬೇಕಂದ್ರೆ ತುಂಬ ಕಷ್ಟ ಆಯಿತು. ಟ್ವಿನ್ಸ್ ಬೇಬಿ ಇದಕ್ಕೆಲ್ಲ ನೋಡ್ಕೊಳಕ್ಕೆ ಇರಬೇಕು, ಎಲ್ಲರಿಗೂ ಏನಿರೋದಂದ್ರೆ ಟ್ವಿನ್ಸ್ ಬೇಬಿ. ಸೊ ಹಾಗಾಗಿ ದೊಡ್ಡ ಫ್ಯಾಮಿಲಿ ಇರಬೇಕು ನೋಡ್ಕೊಳಕ್ಕೆ ಅಂತ. ಟ್ರಸ್ಟ್ ಮೀ, ನಾವಿಬ್ಬರೇ ನೋಡ್ಕೊಂಡಿದ್ದು. ಇಬ್ಬರು ಅಂದರೆ ಸಂತೋಷ್ ಅಣ್ಣ, ಉಮೇಶ್ ಅಣ್ಣ ಮತ್ತು ನಾನು ಇಬ್ಬರೇ ನೋಡ್ಕೊಂಡಿದ್ದು. ಆದಿತ್ಯ ಈ ಕಡೆ ಆದರೆ ಆರ್ಯನ್ ಈ ಕಡೆ ಹಿಂಗೆ ಮಲ್ಕೊತಾ ಇದ್ದ, ಈ ಕಡೆ ತಿರ್ಕೊತಾ ಇದ್ದೆ, ಈ ಕಡೆ ತಿರ್ಕೊತಾ ಇದ್ದೆ, ಹಂಗೆ ಮಲಗಿಸ್ತಾ ಇದ್ದೆ. ಒಬ್ರಿಗೆ ಜ್ವರ ಬಂದರೆ ಇನ್ನೊಬ್ರಿಗೆ ಜ್ವರ ಬರೋದು. ಸ್ಟಾರ್ಟಿಂಗ್ ಡೇಸಲ್ಲಿ ನಿಜವಾಗ್ಲೂ ತುಂಬ ಕಷ್ಟ ಆಯಿತು. ಅದನ್ನೇ ಹೇಳ್ತಾರಲ್ಲ, ಯಾರಿಗೂ ಇಲ್ದಿದ್ದವ್ರಿಗೆ ದೇವ್ರು ಇರ್ತಾರಂತ. ಅದಂತೂ 100% ಸತ್ಯ ನನ್ನ ಜೀವನದಲ್ಲಿ. ಎಸ್, ನಮ್ಮ ಚಿಕ್ಕಮ್ಮನೂ ಸ್ವಲ್ಪ ನೋಡ್ಕೊಂಡಿದ್ದಾರೆ, ಇಲ್ಲ ಅಂತಲ್ಲ. ನಾನಲ್ಲಿ ಒಂದು 2 ಮಂತ್ಸೋ ಏನೋ ಇದ್ದೆ ಅಷ್ಟೇ. ಆಮೇಲೆ ಅದ ನಂತರ ನಮ್ಮ ಮನೆಗೆ ಬಂದ್ಬಿಟ್ಟೆ ನಾನು. ಹೇಳ್ದಂಗೆ ಯಾರೂ ಇಲ್ದಿರೋರಿಗೆ ದೇವ್ರು ಇರ್ತಾರೆ ಅಂತ, ಅದಂತೂ ನನ್ನ ಜೀವನದಲ್ಲಿ ಸತ್ಯ ಆಯಿತು. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ತಾಯಿ ಯಾವಾಗಲೂ ಜೊತೆಲಿರಬೇಕು ಅಂತ ಅಂತಾರೆ. ಬಟ್ ನನಗೆ ನನ್ನ ಮಕ್ಳಿಗೆ ನಾನು ಅವಾಗಿಂದಾನೇ ಅಭ್ಯಾಸ ಮಾಡಿಸ್ಬಿಟ್ಟೆ. ಸೊ ಹಾಗಾಗಿ ಅಮ್ಮನೇ ಯಾವಾಗಲೂ ಜೊತೆಗಿರಬೇಕು ಅಂತ ಅವ್ರು ಯಾವತ್ತೂ ನನ್ನ ಕೇಳಿಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು. ಆ್ಯಂಡ್ ಉಮೇಶ್ ಅಣ್ಣ ಅಂತಿದ್ರಲ್ವ, ಅವ್ರ ಮಕ್ಳನ್ನ ನೋಡ್ಕೊತಾರೆ, ಆರಾಮಾಗಿರ್ತಾರೆ. ನಾನು ಇಲ್ಲದೆ ಹೋದ್ರು ಉಮೇಶ್ ಅಣ್ಣ ಅಂತೂ ಇರಲೇಬೇಕು ಈ ನನ್ನ ಮಕ್ಕಳಿಗೆ. ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದಾರೆ ಅಣ್ಣಂಗೆ. ಈಸ್ ಮೋರ್ ದೆನ್ ಅ ಮದರ್ ಅಂತಲೇ ಹೇಳ್ಬೋದು. ಆಲ್ ಥ್ಯಾಂಕ್ಸ್. ಈ ಮೂಲಕ ನಾನು ಹೇಳೋದು ಉಮೇಶ್ ಅಣ್ಣ ಅಲ್ಲೇ ಇದ್ದಾರೆ, ಆದರೆ ಅವರು ತೋರಿಸ್ಕೊಳ್ಳಲ್ಲ ಮುಖಾನ. ಸೊ ಅವ್ರಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಉಮೇಶ್ ದೊಡ್ಡಪ್ಪ ಯಾರು? ನಿಮ್ಮ ದೊಡ್ಡಪ್ಪ ಉಮೇಶ್ ಅಣ್ಣ ಅಂದರೆ ಸಂತೋಷ್ ಅವರ ಸ್ವಂತ ಅಣ್ಣ, ನಮ್ಮ ಜೊತೆನೇ ಇರೋದು ಅಣ್ಣ. ಇವ್ರು ಚಿಕ್ಕ ವಯಸ್ಸಿಂದಾನು ಎಲ್ಲ ನೋಡ್ಕೊತಿರೋದು ಅವ್ರೇನೇನೆ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತಾರೆ ಉಮೇಶ್ ಅಣ್ಣಂಗೆ? ಉಮೇಶ್ ದೊಡ್ಡಪ್ಪ ನಮ್ಗೆ ಯಾವಾಗ್ಲೂ ಏನ್ ಬೇಕೋ ಕೊಡಿಸ್ತಾರೆ. ಅವ್ರ ಹತ್ರ ದುಡ್ಡಿಲ್ಲ ಅಂದ್ರೂ ಕೊಡಿಸ್ತಾರೆ. ದುಡ್ಡಿಲ್ಲ ಅಂದ್ರೂ ಕಳ್ತನ ಮಾಡ್ಬಿಟ್ಟು ಕೊಡಿಸ್ತಾರ. ಬಟ್ ಈಗಿನ ಕಾಲದಲ್ಲಿ ಟ್ರಸ್ಟ್ ಮೀ, ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಬ್ರು ನೋಡ್ಕೊತಾ ಇರ್ತಾರೆ. ಬಟ್ ಆ ಅಣ್ಣ ನೋ, ಓನ್ಲಿ ಪ್ರೀತಿ ವಿಶ್ವಾಸ. ಹ್ಯಾಟ್ಸ್ ಆಫ್ ಟು ಹಿಮ್ ಆ್ಯಂಡ್ ಥ್ಯಾಂಕ್ಸ್ ಟು ಗಾಡ್ ನಮ್ಮ ಲೈಫಲ್ಲಿ ಅವರು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಉಮೇಶ್ ದೊಡ್ಡಪ್ಪ. ಮಮ್ಮಿ, ಹಳೆ ಮನೇಲಿ ನಾವು ಅವಾಗ ಟ್ರಿಪ್ಗೆ ಹೋಗ್ತಾ ಇದ್ವಲ್ಲ, ಆ ತರ ಇಷ್ಟನಾ ಇಲ್ಲಾಂದ್ರೆ ಇವಾಗಿದೀವಲ್ಲ? ಮೊದ್ಲಿದ್ವಲ್ಲ ಅವಾಗ ತುಂಬಾ ಇಷ್ಟ ಆಯ್ತು. ಅವಾಗ ಬಾಡಿಗೆ ಮನೆಯಲ್ಲಿ ಇದ್ವಿ ನಾವು, ಒಂದು 11,000 ಏನೋ. ಅಲ್ಲಿ ಏನಂದ್ರೆ ಬಡತನ ಇನ್ ದ ಸೆನ್ಸ್ ಲೈಕ್ ಇವಾಗೇನು ದೊಡ್ಡ ಶ್ರೀಮಂತೆ ಅಂತಲ್ಲ, ಅವಾಗ ಪ್ರೀತಿ ವಿಶ್ವಾಸ ಜಾಸ್ತಿ ಇತ್ತು. ಇವಾಗ ಇಬ್ರು ದುಡಿತಾ ಇದೀವಿ. ಸೊ ಹಾಗಾಗಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ. ಮಕ್ಕಳು ಭವಿಷ್ಯ ನೋಡ್ಬೇಕಲ್ವಾ. ಸೊ ಹಾಗಾಗಿ ಅಲ್ಲಿದ್ದ ಜೀವನ ಒಂಥರ ಚೆನ್ನಾಗಿತ್ತು, ಇಲ್ಲಿದ್ದ ಜೀವನ ಒಂಥರ ಚೆನ್ನಾಗಿತ್ತು. ಅವಾಗ ದುಡ್ಡಿರಲಿಲ್ಲ, ಇವಾಗ ಸ್ವಲ್ಪ ದುಡ್ಡಿದೆ. ಓನ್ಲಿ ಥಿಂಗ್ ಇಸ್ ಫ್ಯೂಚರ್ ಆಫ್ ದ ಕಿಡ್ಸ್ ಅಷ್ಟೇ. ಮನೇಲಿ ನಿಮಗೆ ಏನ್ ಥಿಂಗ್ ಇಷ್ಟ? ಬಾತ್ರೂಮ್ ಅಂದರೆ ಭಾಳ ಇಷ್ಟ. ಯಾಕಂದರೆ ನನ್ನ ಐಡಿಯಾಸ್ ಎಲ್ಲ ಓಡೋದು ಬಾತ್ರೂಮಲ್ಲೇ. ಆ್ಯಂಡ್ ಮೈ ಫೇವ್ರೆಟ್ ಪ್ಲೇಸ್ ಬಾತ್ರೂಮ್. ಆ್ಯಂಡ್ ಆ್ಯಕ್ಚುಲಿ ಆದಿತ್ಯ ಆರ್ಯನ್ ಫೇವ್ರೆಟ್ ಪ್ಲೇಸು ಬಾತ್ರೂಮಲ್ಲೇ. ಯಾವಾಗಲೂ ಜಾಸ್ತಿ ಬಾತ್ರೂಮಲ್ಲಿ ಇರ್ತಾರೆ. ನಾವು ಇವತ್ತು ಏನಾಗಿದ್ದೀವೋ ಅದಕ್ಕೆಲ್ಲ ನೀವೇ ಕಾರಣ. ಬಿಕಾಸ್ ನಾವು ಮಾಡೋವಂಥ ರೀಲ್ಸ್ ಆಗಿರ್ಬೋದು ಆ್ಯಂಡ್ ಔಟ್ಫಿಟ್ಸ್ ಆಗಿರ್ಬೋದು, ಎಲ್ಲರೂ ಕೇಳ್ತೀರಾ ಎಲ್ಲಿಂದ ತೊಗೊಂಡ್ರಿ, ಏನು ಎತ್ತ ಅಂತೆಲ್ಲ. ಅದನ್ನೆಲ್ಲ ಬೇಕಂದರೆ ನೀವು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಚಾನಲ್ ಇದೆ, ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಸಬ್ಸ್ಕ್ರೈಬ್ ಅಲ್ಲ ಮಮ್ಮಿ, ಫಾಲೋ. ಅಲ್ಲೂ ಸಬ್ಸ್ಕ್ರೈಬ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಅಲ್ಲೂ ಹೌದಪ್ಪ. ನೋಡಿ ಹೆಂಗೆ ಕ್ವಶನ್ ಕೇಳ್ತಾನೆ ಕೇಳಿ. ದೊಡ್ಡವನ್ ಆಗ್ತಾ ಇವನೇ ನನಗೆ ಪ್ರಶ್ನೆಗಳು ಕೇಳೋದು ಜಾಸ್ತಿ ಆಗ್ಬಿಟ್ಟಿದೆ. ಇವರು ಜಾಸ್ತಿ ಮಾತಾಡಲ್ಲ. ಇವ್ರು ಯಾರು ಅಂದ್ಬಿಟ್ರೆ ಹತ್ಬಿಡ್ತಾರೆ ಅಷ್ಟೇ. ಸಾಹೇಬ್ರು ತುಂಬ ಕ್ವಶನ್ ಕೇಳ್ತಾರೆ ನನ್ನ. ದೊಡ್ಡ ಮನುಷ್ಯ. ಇನ್ನೊಂದು 2 ವರ್ಷ ಮದುವೆ ಮಾಡಬೇಕು. ಇಲ್ಲ. ಸೊ ಎಸ್, ಇದಾಗಿತ್ತು ಸ್ಮಾಲ್ ಆ್ಯಂಡ್ ಕ್ವಿಕ್ ಕ್ವಶನ್ ಆ್ಯಂಡ್ ಆನ್ಸರ್. ಎಷ್ಟು ಕೇಳಿದ್ರೋ ಅಷ್ಟಕ್ಕೆ ಉತ್ತರ ಕೊಟ್ಟಿದ್ದೀವಿ. ಸಂತೋಷದ ವಿಡಿಯೋ ಮಾಡಿ ಅಂತ ಕೇಳಿದಿರಾ, ಖಂಡಿತವಾಗ್ಲೂ ಮಾಡ್ತೀವಿ. ನೀಡ್ ಸಮ್ ಟೈಮ್. ಸೊ ನಿಮ್ಮ ಪ್ರೀತಿ ವಾತ್ಸಲ್ಯ ಸದಾ ಯಾವಾಗಲೂ ನಮ್ಮ ಜೊತೆ ಹೀಗೆ ಇರಲಿ. ನನ್ನ ಮಕ್ಕಳು ಇಬ್ರಿಗೂ ಹರಸಿ ಆರೈಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ, ಕಾಮಿಡಿ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸರಿ, ಎಮೋಷನಲ್ಲೂ ಮಾಡ್ತೀವಿ. ಹೋಗ್ಬರೋಣ. ಬಾಯ್. ಬೆಳಗ್ಗೆ ನೋಡ್ತಾ ಇದ್ರೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡ್ತಾ ಇದ್ರೆ ಗುಡ್ ಆಫ್ಟರ್ನೂನ್, ರಾತ್ರಿ ನೋಡ್ತಾ ಇದ್ರೆ ಗುಡ್ ನೈಟ್. ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ನಾನು ಮಗನೇಲೆ ಏನೋ ಕಲ್ತ್ಬಿಟ್ಟವನೆ. ಎಸ್, ಇದನ್ನ ಹೇಳಕ್ ಮರ್ತ್ಬಿಟ್ಟೆ. ಇವ್ರಿಬ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಒಂದು ಶುರು ಮಾಡಿದೀನಿ. ಇವಾಗ ಕೊಲಾಬ್ ಎಲ್ಲ ಕೊಡಕ್ ಸ್ಟಾರ್ಟ್ ಮಾಡ್ಬೇಕು ಆ ಅಕೌಂಟ್ಗೆ. ಆದಿತ್ಯ ಆರ್ಯನ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಮಾಡಿದೀನಿ. ಖುಷಿ ನೋಡಿ ಅವ್ರಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ತೋರಿಸ್ತೀನಿ, ಎಲ್ಲಾನು ತೋರಿಸ್ತೀನಿ. ಸೊ ಅವ್ರ ಅಕೌಂಟ್ ಕೂಡ ಫಾಲೋ ಮಾಡಿ. ಆ್ಯಂಡ್ ಎಲ್ಲ ತಾಯಂದಿರಿಗೂ ಹ್ಯಾಟ್ಸ್ ಆಫ್. ಎಲ್ರಿಗೂ ಒಳ್ಳೇದಾಗಲಿ. ನಾನು ಯಾಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂತ ಅದು ನಿಮಗೂ ಗೊತ್ತು. ಲವ್ ಯು ಆಲ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. Bye.